ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾವು ಹೋಗ್ತಾ ಇದ್ದೀವಿ ಸೇಲಂ ಹತ್ರ ಇರೋವಂಥ ಒಂದು ಮುರುಗನ್ ದೇವಸ್ಥಾನಕ್ಕೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಅಣ್ಣ ನೋಡ್ರಿ ವಿತೌಟ್ ಹೆಲ್ಮೆಟ್ ಹೋಗ್ತಾರೆ. ಸರಿಯಾಗಿ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಕೂಡ ಆಂಬುಲೆನ್ಸ್ ಇಲ್ಲ. ಆಂಬುಲೆನ್ಸ್ ಆ ಗಾಡಿ ನಲನ್ ಫುಡ್ ಪಾರ್ಕ್ ಅಂತೇಳಿ ಇಲ್ಲಿ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬ್ರೇಕ್. ಸೊ ಇಡ್ಲಿ ವಡೆ, ಇದು ಮಸಾಲೆ ದೋಸೆ. ವಡೆ ಚೆನ್ನಾಗಿದೆಯಾ? ಓಕೆ. ನಮ್ಮ ಅತ್ತೆಯವ್ರು ಏನು ಹೇಳ್ತಾರೆ ನೋಡೋಣ. ಹೆಂಗಿದೆ ಫುಡ್ ರಿವ್ಯೂ? ಹಾಂ, ಓಕೆ. ಯಾಕಂದರೆ ಮನೇಲಿ ಅಡುಗೆ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಮುಕ್ಕಾಲು ಅಂದರೆ ಹತ್ತತ್ರ 12 ಗಂಟೆ ಆಗಿದೆ. ಇವಾಗ ರೀಚ್ ಆಗಿದ್ದೀವಿ ಇಲ್ಲಿಗೆ. ಇಲ್ಲಿ ನಮ್ಮ ಕಾರು ಪಾರ್ಕ್ ಮಾಡಿ ನೋಡಿ, ಇದು ಪಾರ್ಕಿಂಗ್ ಜಾಗ. ಸೊ ಇದು ಟೆಂಪಲ್ ಎಂಟ್ರೆನ್ಸು. ಈ ಗೇಟು ಆ್ಯಕ್ಚುಲಿ ಇವತ್ತು ಕ್ಲೋಸ್ ಮಾಡಿದ್ದಾರೆ ಬಿಕಾಸ್ ಕ್ರೌಡು ಜಾಸ್ತಿ ಇದೆ, ಸಂಡೇ ಅಂತ. ದೇವಸ್ಥಾನದ ಗರ್ಭಗುಡಿ ಹತ್ತತ್ರ ಇವಾಗ ರೀಚ್ ಆಗಿದ್ದೀವಿ. ಸೊ ದರ್ಶನ ಮಾಡೋರು ಕಡಿಮೆ ಇದ್ದಾರೆ. ಇಲ್ಲಿ ಈ ಒಂದು ಸ್ಟ್ಯಾಚ್ಯೂನ ನೋಡೋಕ್ಕೆ ಬಂದಿರೋ ಜನನೇ ತುಂಬ ನಮ್ಮ ಥರ, ಹಂಗಾಗಿ ಕ್ರೌಡ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಎಲ್ಲರೂ ಕೂಡ ತುಪ್ಪದ ದೀಪವನ್ನು ಹಚ್ತಾ ಇದ್ದಾರೆ. ನಾವು ಇವಾಗ ಒಂದು ತುಪ್ಪದ ದೀಪವನ್ನು ತಗೋತಾ ಇದ್ದೀವಿ. 60 ರೂಪಾಯಿ, ಪರವಾಗಿಲ್ಲ. 6 ದೀಪಗಳಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವ್ರಿಗೆ ಇವಾಗ ಹ್ಯಾಂಗ್ ಮಾಡಿದ್ದಾರೆ. ಸೊ ಹ್ಯಾಂಗ್ ಮೀನ್ಸು ಕಾಲಿಗೆ ಮತ್ತು ಬೆನ್ನಿಗೆ ಎರಡು ಹುಕ್ ಹಾಕಿ ಇವಾಗ ನೋಡಿ ಈ ಕಂಬಕ್ಕೆ ಕಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ 3 ದಾರ ಕಾಣ್ತಾ ಇದೆ. ಒಂದು ದಾರ ಅವ್ರ ಬಾಡಿ ಕಟ್ಟಿರುತ್ತಾರೆ, ಇನ್ನು 2 ಬಂದ್ಬಿಟ್ಟು ಅವ್ರಿಗೇನು ಹುಕ್ ಹಾಕಿದ್ರು ಆ ಹುಕ್ಕಿಗೆ ಕಟ್ತಾರೆ. ಸೊ ಎಲ್ಲರನ್ನೂ ಹಿಂದೆ ಕಳಿಸ್ತಾ ಇದ್ದಾರೆ. ನನಗನ್ಸ್ದಂಗೆ ಇವಾಗ ಅವ್ರನ್ನ ತಿರುಗಿಸ್ತಾರೆ ಅನಿಸುತ್ತೆ. 3 ರೌಂಡು, 6 ರೌಂಡು, 9 ರೌಂಡು ಆ ಥರ. ಸಿಕ್ಕಾಪಟ್ಟೆ ಕಾಲು ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಸುಡ್ತಾ ಇದೆ. ಇಲ್ಲಿ ನೋಡ್ಬೋದು ವೈಟ್ ಪೇಂಟ್ ಹಾಕಿದ್ದಾರೆ ಇಲ್ಲೆಲ್ಲ. ಇಲ್ಲಾಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ.
ಇಲ್ಲಿ ಮೇಯ್ನು ಇಲ್ಲಿ ಬೆಟ್ಟ ಇದೆ ನೋಡಿ, ಇಲ್ಲಿ ಒಂದು ಬೆಟ್ಟ ಕಾಣಿಸಲ್ಲ. ಈ ಬೆಟ್ಟದಲ್ಲಿ ಇದ್ದಿದ್ದಂಥ ಒಂದು ಮೂರ್ತಿಯನ್ನು ತಂದುಬಿಟ್ಟು ಇಲ್ಲಿ ಈ ಸ್ಟ್ಯಾಚು ಇದೆ. ಸೊ ನಾನು ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಈ ಸ್ಟ್ಯಾಚು ಇದೆಯಲ್ಲ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಷ್ಟು ದೊಡ್ಡದು ಒಂದು ದೇವ್ರದ್ದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಅಂತ ಇಲ್ಲೊಂದು ಅಂಗಡಿಯಲ್ಲಿ ಇರುವಂಥವರು ಹೇಳಿದ್ರು. ಇವಾಗ ನಾವು ಇಲ್ಲಿ ಮೇಲೆ ಇಲ್ಲಿ ಲಿಫ್ಟ್ ಇದೆ, ತೋರಿಸ್ತೇನೆ. ಆ ಲಿಫ್ಟಿಂದ ನಾವು ಮೇಲೆ ಹೋಗಿ ದೇವ್ರನ್ನ ನೋಡ್ಬೋದು. ಅಲ್ಲಿ ಒಬ್ಬರಿಗೆ 150 ರೂಪಾಯಿ ಅಂತೆ. ಸೊ ನಾವು ಅಲ್ಲಿ ಅಭಿಷೇಕನೂ ಮಾಡಬೇಕು ಅಂತ ಅಂದರೆ 250 ರೂಪಾಯಿ ಅಂತೆ. ಸೊ ಆ ಟಿಕೆಟ್ ತೊಗೊಂಡು ಇವಾಗ ಮೇಲೆ ಹೋಗ್ತೀವಿ. ಇಲ್ಲಿ ಎಲ್ಲೋ ಬೋರ್ಡ್ ಹಾಕಿದ್ದಾರಲ್ಲ, ಇದೇ ಆಫೀಸು. ಈ ಆಫೀಸಲ್ಲಿ ಇವಾಗ ನಾವು ಟಿಕೆಟ್ ತೊಗೊಂಡು ಅಲ್ಲಿಗೆ ಹೋಗಬೇಕು. ಲಿಫ್ಟ್ ಹತ್ರ ಈ ಥರ ಕಾಯಿನ್ ಕೊಡ್ತಾರೆ. ಈ ಕಾಯಿನ್ ತೊಗೊಂಡು ಇವಾಗ ಅಲ್ಲಿ ನಾವು ಲಿಫ್ಟ್ ಇದೆ, ಆ ಲಿಫ್ಟ್ ಹತ್ರ ಹೋಗಬೇಕು. ಅಲ್ಲಿ ಕಾಯಿನ್ ಇಸ್ಕೊಂಡು ನಮ್ಮನ್ನು ಲಿಫ್ಟಲ್ಲಿ ಮೇಲೆ ಕಳಿಸ್ತಾರೆ. ಮೇಲಿಂದ ನಾವು ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಟೋಕನ್ ತೋರಿಸಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ಬೊಟ್ಟು ಇಟ್ಕೋಬೇಕಂತೆ. ಇಲ್ಲಿದೆ ನೋಡಿ. ಒಂದು ನಿಮಿಷ ನಮೀಗ ಹಾಂ ಓಕೆ. ಸೊ ಇವಾಗ ಇದು ಲಿಫ್ಟ್ ಬರುತ್ತೆ, ವೆಯ್ಟ್ ಮಾಡಬೇಕು. ಮೇಲೆ ಹೋಗಿದ್ದೆ ಲಿಫ್ಟ್ ಇವಾಗ. ಸೊ ಲಿಫ್ಟಲ್ಲಿ ಇವಾಗ ಮೇಲೆ ಹೋಗ್ತಾ ಇದ್ದೀವಿ, ನೋಡ್ಬೋದು. ಹಾಂ ಓಕೆ. ಸೊ ನೈಸ್, ಅವರು ಕೂಡ ಕನ್ನಡ ಮಾತಾಡ್ತಾ ಇದ್ದಾರೆ. ಸೂಪರ್. ಸೊ ಫೈನಲಾಗಿ ದರ್ಶನ ಅಂತೂ ಸಕ್ಸಸ್ಫುಲ್ಲಾಗಿ ಆಯಿತು. ನಾವೇನೋ ಅಂದ್ಕೊಂಡ್ವಿ ತುಂಬ ಕ್ರೌಡ್ ಇರುತ್ತೆ, ಆಗಲ್ಲ ಹಂಗೆ ಹಂಗೆ ಅಂತ. ಬಟ್ ಅಲ್ಲಿ ಸ್ಪೆಷಲ್ ಎಂಟ್ರಿ ಮೀನ್ಸ್ ಆ ಲಿಫ್ಟಲ್ಲಿ ಹೋದ್ವಲ್ಲ ನಾವು ಮೇಲ್ಗಡೆ, ಅಲ್ಲಿಂದ ಹೋಗಿ ಬಂದಮೇಲೆ ಹಿಂದೆಗಡೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು. ನಮಗೆ ದರ್ಶನ ಮಾಡ್ಕೊಂಡ್ವಿ. ಈ ಒಂದು ಸ್ಟ್ಯಾಚು ಹೈಟ್ ಬಂದು 140 ಫೀಟ್ ಅಂತ ಹೇಳ್ತಾರೆ ಅವರು. ಸೊ ಎಕ್ಸಾಕ್ಟ್ ಗೊತ್ತಿಲ್ಲ, ಅವ್ರು ಹೇಳಿದ್ದು. ಅಲ್ಲಿ ಮೇಲ್ಗಡೆ ನಮಗೆ ಅಲೋ ಇರಲಿಲ್ಲ, ಶೂಟ್ ಮಾಡೋದಕ್ಕಾಗಲಿ ಫೋಟೋ ತೆಗೆದುಕೊಳ್ಳೋಕ್ಕಾಗಲಿ ಅಲೋ ಇರಲಿಲ್ಲ. ಸೊ ಹಂಗಾಗಿ ನಾನು ಡ್ರೋನ್ ಯೂಸ್ ಮಾಡಿ ಶಾರ್ಟ್ಸ್ ತೆಗೆದಿದ್ದೀನಿ. ಸೊ ನೀವು ಒಂದು ಸತಿ ಶಾರ್ಟ್ ನೋಡ್ಕೊಬನ್ನಿ. ದೇವಲ್ ಕೋಡಿ ಆಂಡ